ನೀವು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಕರ್ನಾಟಕದಲ್ಲಿ ಎಷ್ಟು ವೆಟರ್ನರಿ ಕಾಲೇಜಸ್ ಇವೆ ಹಾಗೂ ಪ್ರತಿ ಕಾಲೇಜಲ್ಲಿ ಎಷ್ಟು ಸೀಟ್ ಇವೆ ಹಾಗೂ ವೆಟರ್ನರಿ ಕಾಲೇಜನ್ನು ಹೇಗೆ ನಾವು ಸೇರ್ಕೋಬೇಕು, ಯಾವ ಎಕ್ಸಾಮ್ ಬರೆದು ಸೇರ್ಕೋಬೇಕು ಅಂತ ಡೌಟ್ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕರ್ನಾಟಕದಲ್ಲಿ ವೆಟರ್ನರಿ ಕಾಲೇಜ್ಗೆ ಅಡ್ಮಿಷನ್ ಹೇಗೆ ತಗೋಬೇಕು ಅಂತ ನೋಡೋದಾದರೆ ಇಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು, ನೀವು KCT ಎಕ್ಸಾಮ್ ಬರೆದು ಅದ್ರ ಮುಖಾಂತರ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ನೀವು ವೆಟರ್ನರಿ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೋದು. ಇಲ್ಲ ಇನ್ನೊಂದು, ನೀವೇನಾದರೂ ಅಗ್ರಿಕಲ್ಚರ್ ಕೋಟಾದಲ್ಲಿ ಬಂದರೆ ನಿಮಗೆ ರಿಸರ್ವೇಷನ್ ಇದ್ದರೆ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೆದು ಅದರಲ್ಲಿ ನಿಮ್ಮ ರ್ಯಾಂಕನ್ನು ಚೆನ್ನಾಗಿ ತೆಗೆದು ನೀವು ವೆಟರ್ನರಿ ಕಾಲೇಜನ್ನು ಸೇರ್ಕೋಬೋದು. ಇನ್ನು ಕರ್ನಾಟಕದಲ್ಲಿ ಎಷ್ಟು ವೆಟರ್ನರಿ ಕಾಲೇಜಸ್ ಇವೆ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಒಟ್ಟು 6 ವೆಟರ್ನರಿ ಕಾಲೇಜಸ್ ಇದೆ. ಅದರಲ್ಲಿ 5 ಕಾಲೇಜಸ್ಸು ಗೌರ್ನಮೆಂಟ್ ಕಾಲೇಜು, ಇನ್ನು ಒಂದು ಪ್ರೈವೇಟ್ ಏಡೆಡ್ ಕಾಲೇಜು. ಯಾವ್ಯಾವ ಕಾಲೇಜಸ್ ಅಂತ ನೋಡೋದಾದರೆ ಮೊದಲನೇದು ವೆಟರ್ನರಿ ಕಾಲೇಜ್ ಆಫ್ ಬೆಂಗಳೂರು, ಎರಡನೇದು ವೆಟರ್ನರಿ ಕಾಲೇಜ್ ಆಫ್ ಬೀದರ್, ವೆಟರ್ನರಿ ಕಾಲೇಜ್ ಆಫ್ ಹಾಸನ, ವೆಟರ್ನರಿ ಕಾಲೇಜ್ ಆಫ್ ಶಿವಮೊಗ್ಗ, ವೆಟರ್ನರಿ ಕಾಲೇಜ್ ಆಫ್ ಗದಗ. ಇವು 5 ಗೌರ್ನಮೆಂಟ್ ಕಾಲೇಜು. ಇನ್ನು ಪ್ರೈವೇಟ್ ಏಡೆಡ್ ಕಾಲೇಜ್ ಯಾವುದಂದರೆ ಶ್ರೀ ಬಾಬುರಾವ್ ದೇಶಪಾಂಡೆ ಕಾಲೇಜ್ ಆಫ್ ವೆಟರ್ನರಿ, ಇದು ಅಥಣಿಯಲ್ಲಿದೆ. ಇನ್ನು ಪ್ರತಿ ಕಾಲೇಜಲ್ಲಿ ಎಷ್ಟು ಸೀಟ್ ಇವೆ ಅಂತ ನೋಡೋದಾದರೆ ವೆಟರ್ನರಿ ಕಾಲೇಜ್ ಆಫ್ ಬೆಂಗಳೂರಲ್ಲಿ ಹಾಗೂ ಹಾಸನ ಹಾಗೂ ಶಿವಮೊಗ್ಗ ಈ 3 ಕಾಲೇಜಲ್ಲಿ ಪ್ರತಿ 100 ಸೀಟ್ ಇವೆ. ಇನ್ನು ಬೀದರ್ ಹಾಗೂ ಗದಗ ಕಾಲೇಜಲ್ಲಿ 80 ಸೀಟ್ ಇವೆ. ಇನ್ನು ಶ್ರೀ ದೇಶಪಾಂಡೆ ಕಾಲೇಜ್ ಆಫ್ ವೆಟರ್ನರಿ ಅಥಣಿಯಲ್ಲಿ 60 ಸೀಟ್ ಇವೆ. ಈ ಸೀಟು ಪ್ರತಿ ವರ್ಷ ವೇರಿ ಆಗ್ಬೋದು. KA ಕೌನ್ಸಿಲಿಂಗಲ್ಲಿ ಇದು ಹೋದ ವರ್ಷದ ಸೀಟ್ ಮ್ಯಾಟ್ರಿಕ್ಸು, ಇನ್ನು ಬರೋ ವರ್ಷದಲ್ಲಿ ಸೀಟ್ ಹೆಚ್ಚಿಗೆ ಆಗ್ಬೋದು. ನಿಮ್ಮ KCT ರ್ಯಾಂಕ್ ಚೆನ್ನಾಗಿ ಬಂದಿದ್ದರೆ ಅಥವಾ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ನಿಮಗೆ ಚೆನ್ನಾಗಿ ರ್ಯಾಂಕ್ ಬಂದಿದ್ದರೆ ನೀವು ವೆಟರ್ನರಿ ಕಾಲೇಜನ್ನು ಸೇರ್ಕೋಬೋದು. ಇನ್ನು ನಿಮಗೆ ಯಾವ ಕಾಲೇಜಿಗೆ ಎಷ್ಟು ರ್ಯಾಂಕ್ ಇದ್ದರೆ ನಮಗೆ ಸೀಟ್ ಸಿಗುತ್ತೆ ಅಂತ ಡೌಟ್ ಇದ್ದರೆ ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಆ ವಿಡಿಯೋ ನೋಡ್ಬೋದು. ನಿಮಗೇನಾದರೂ KCT ಹಾಗೂ ನೀಟ್ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.